ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. 2 ಟೊಮೆಟೊ ಸಣ್ಣದಾಗಿ ಕತ್ತರಿಸಿಕೊಂಡದ್ದು, ಹಾಗೆ ಒಂದು ದೊಡ್ಡ ಈರುಳ್ಳಿ, ಅದನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳಿ. ಹೀಗೆ ಕೆಲವು ಸಾಮಗ್ರಿ ಬಳಸಿ ಬೆಳಿಗ್ಗೆ ಒಂದು ಚಪಾತಿ ಜೊತೆ ನಂಜಿಕೊಳ್ಳಲು ಒಂದು ವ್ಯಂಜನ ಮಾಡೋಣ. ನೋಡಿ, ಆಲೂಗಡ್ಡೆ 4ರಿಂದ 5 ಕುಕ್ಕರಿನಲ್ಲಿ ವಿಸಿಲ್ ಮಾಡಿಸಿ ತೆಗೆದುಕೊಂಡಿದ್ದೇನೆ. 3 ವಿಸಿಲು ಕೂಗಲಿ, ಚೆನ್ನಾಗಿ ಬೇಯಲಿ, ಅದು ಸ್ವಲ್ಪ ತಣ್ಣಗಾಗಲು ಬಿಡಿ. ಈಗ ನನಗೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೊರಡಬೇಕು, ಅದಕ್ಕಾಗಿ ನಾನು ಸ್ವಲ್ಪ ಇದನ್ನು ಕತ್ತರಿಸಿಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಮಾಡಿ ಇದರ ಸಿಪ್ಪೆ ತೆಗೆದು ಬದಿಯಲ್ಲಿ ಇಟ್ಟು ಬಿಡಿ. ಈಗ ಈ ಆಲೂಗಡ್ಡೆಯನ್ನು ಸಣ್ಣದಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ. ಮುಖ್ಯವಾಗಿ ಇಷ್ಟು ಸಾಮಗ್ರಿಗಳು ಬೇಕು. ಇದು ಚಪಾತಿ ಜೊತೆ, ದೋಸೆ ಜೊತೆ ಮಾಡುವಂತಹ ಅತ್ಯಂತ ಸುಲಭದ ಒಂದು ಸೈಡ್ ಡಿಶ್. ಈಗ ಬಾಣಲೆ ಬಿಸಿಯಾಗಲಿಡಿ. ಅದಕ್ಕೆ 2 ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ ಸಿಡಿಯಲಿ. ಆಗ ಈರುಳ್ಳಿ ಹಾಕಿಕೊಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದದಿದ್ದರೆ ಅದನ್ನು 1 ಚಮಚ ಹಾಕಿ ಸ್ವಲ್ಪ ಫ್ರೈ ಆದ ಮೇಲೆ ಕತ್ತರಿಸಿದಂತಹ ಟೊಮೆಟೊವನ್ನು ಹಾಕಿ ಅದನ್ನು ಕೂಡ ಸಟುಕದಿಂದ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಹುರಿದುಕೊಳ್ಳಿ. ಈಗ ಇದಕ್ಕೆ ಮಸಾಲೆಗಳು: ಅರ್ಧ ಚಮಚ ಅರಸಿನ ಹುಡಿ, ಹಾಗೆಯೇ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ. ನಾನಿಲ್ಲಿ 1 ಚಮಚ ಹಾಕಿದ್ದೇನೆ. ಖಾರ ಹೆಚ್ಚು ಬೇಕಿದ್ದವರು ಸ್ವಲ್ಪ ಹೆಚ್ಚು ಹಾಕಬಹುದು. ಪರಿಮಳಕ್ಕೆ ತಕ್ಕ 1 ಕಾಯಿ ಮೆಣಸು. ಹೀಗೆ ಈ ಮಸಾಲೆಗಳನ್ನು ಹಾಕಿ ಸ್ವಲ್ಪ ತಿರುಗಿಸಿ ಮಸಾಲೆ ಸ್ವಲ್ಪ ಫ್ರೈ ಆಗಿ ಟೊಮೆಟೊ ಈರುಳ್ಳಿಯೊಂದಿಗೆ ಹೊಂದುವಂತೆ ಮಾಡಿಕೊಳ್ಳಿ. ಈಗ ಉಪ್ಪು ಸಾಧಾರಣ ಆಲೂಗಡ್ಡೆ ಹಾಕಿದ ಮೇಲೆ ಎಷ್ಟು ಬೇಕಾಗಬಹುದೋ ಅಷ್ಟನ್ನು ಹಾಕಿಕೊಳ್ಳಿ. ಇಲ್ಲದಿದ್ದರೆ 2 ಬ್ಯಾಚಿನಲ್ಲಿ ಉಪ್ಪು ಹಾಕಬಹುದು. ಈಗ ಹಾಕಿದ ಮೇಲೆ ಸ್ವಲ್ಪ 1 ಗ್ಲಾಸ್ 1 ಟಂಬ್ಲರ್ ನೀರು ಹಾಕಿ ತಿರುಗಿಸಿ ಸ್ವಲ್ಪ ಹೊತ್ತು ಮುಚ್ಚಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಬೇಯಿಸಿಕೊಳ್ಳಬೇಕು. ಹೀಗೆ ಬೇಯಿಸಿ ಟೊಮೆಟೊ ಸಾಫ್ಟಾಗಿ ಬೆಂದಾಯಿತು ಎಂದಾದ ಮೇಲೆ ನಂತರ ನಾವೀಗ ಸ್ವಲ್ಪ ಟೊಮೆಟೊದ್ದು ಹೆಚ್ಚು ಪರಿಮಳ ಹುಳಿ ಬೇಕೆಂದಾದರೆ ಟೊಮೆಟೊ ಕೆಚಪ್ ಹಾಕಬಹುದು, ಕಂಪಲ್ಸರಿ ಅಲ್ಲ. 1 ಚಮಚ ದೊಡ್ಡ ಚಮಚ ನಾನು ಟೊಮೆಟೊ ಕೆಚಪ್ ಹಾಕಿದೆ, ಸ್ವಲ್ಪ ಅದರ ಹುಳಿ ಸಿಹಿ ರುಚಿ ಬರಲಿ ಅಂತ. ಹಾಗೆ ಅದನ್ನು ಹಾಕಿ 1 ಸುತ್ತು ತಿರುಗಿಸಿಕೊಂಡು ಚೆನ್ನಾಗಿ ಹೊಂದಿಕೊಂಡು ಆದ ಮೇಲೆ ಈಗ ಚೆನ್ನಾಗಿ ಸಣ್ಣ ಚೂರುಗಳನ್ನು ಮಾಡಿ ಇಟ್ಟುಕೊಂಡಂತಹ ಆಲೂಗಡ್ಡೆಯನ್ನು ಸೇರಿಸಿಕೊಳ್ಳೋಣ. ಬೇಯಿಸಿ ಸಿಪ್ಪೆ ತೆಗೆದದ್ದು ಇದು ತೀರಾ ನುಣ್ಣಗೆ ಪೇಸ್ಟ್ ಥರ ನೀವು ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳುವುದು ಬೇಡ. ಕೆಲವು ಸ್ಮೂತಾಗಿ, ಕೆಲವು ತುಂಡುಗಳು ಇದ್ದರೆ ಇದು ರುಚಿ ಜಾಸ್ತಿ. ಈಗ ಇದನ್ನು ಬಾಣಲೆಗೆ ಹಾಕಿ ಅದನ್ನು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡಿ, ದೊಡ್ಡ ತುಂಡುಗಳಿದ್ದರೆ ಅದನ್ನು ಅಲ್ಲಿಗೆ ಹೊಂದಿಸಿಕೊಂಡು ಸರಿಯಾದ ಸ್ವಲ್ಪ ಜಜ್ಜಿಕೊಳ್ಳಿ. ನಂತರ ಅದಕ್ಕೆ 2 ಲೋಟ ನೀರು ಬೇಕು. ಇನ್ನು ಅಂದರೆ ಸ್ವಲ್ಪ ಪಲ್ಯದ ಥರದಿಂದ ಸ್ವಲ್ಪ ಹೆಚ್ಚು ನೀರು ಬೇಕಾಗಬಹುದು. ನೋಡಿ, ಈ ಹದ ಸಾಧಾರಣ ಸರಿಯಾಗಿ ಆಗ್ತದೆ. ಈ ಹದದಲ್ಲಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮುಚ್ಚಿ ಬೇಯಿಸಿ. ಈಗ ಈ ಸೈಡ್ ಡಿಶ್ ಆಲೂ ಸಾಂಗ್
ಅತ್ಯಂತ ಸುಲಭದ ಚಪಾತಿಗೆ ಹೇಳಿ ಮಾಡಿಸಿರುವಂತಹ, ಪೂರಿಗೆ ಕೂಡ ಹೊಂದಿಕೊಳ್ಳುವಂತಹ, ದೋಸೆಗೆ ಕೂಡ ಸೂಟ್ ಆಗುವಂತಹ ಒಂದು ಈಸಿ ಸೈಡ್ ಡಿಶ್. ಈಗ ನೋಡಿ, ಕೊತ್ತಂಬರಿ ಸೊಪ್ಪನ್ನು ನಾನು ಕತ್ತರಿಸಿ ಇಟ್ಟುಕೊಂಡೆ. ಈ ಸಂದರ್ಭದಲ್ಲಿ ಈಗ ಇದು ಸಾಧಾರಣ ಆಲ್ಮೋಸ್ಟ್ ಆಯಿತು. ಇದೀಗ ಚೆನ್ನಾಗಿ ಹೊಂದಿಕೊಂಡಿದೆ. ಇದರ ಕೆಲಸದಲ್ಲಿ ಇನ್ನು ಸ್ವಲ್ಪವೇ ಕೆಲಸ ಬಾಕಿ. ಈಗ ನೋಡಿ, ಇದೀಗ ಸಾಧಾರಣ ಆಯಿತು. ಇನ್ನೇನು ಆಫ್ ಮಾಡೋದು ಅಂತ ಹೇಳುವಂಥ ಸಂದರ್ಭದಲ್ಲಿ ಈಗ ಇದಕ್ಕೆ ಮೇಲಿನಿಂದ ಇನ್ನೂ ಕೆಲವು ಸಾಮಗ್ರಿಗಳನ್ನು ಹಾಕಿಕೊಳ್ಳೋಣ. ಈಗ 1 ಚಮಚ ಗರಂ ಮಸಾಲ, ಇದು ಕಡೆಯದಾಗಿ ಹಾಕಬೇಕು ಯಾವಾಗಲೂ, ಅದರ ಪರಿಮಳ ಆಗ ತಾಜಾವಾಗಿರುತ್ತದೆ. ಹಾಗೆ ಮೇಲಿನಿಂದ 2 ಚಮಚ ಸಕ್ಕರೆ, ಇದು ಒಂದು ಸರಿಯಾದ ಒಂದು ಟೇಸ್ಟ್ ಕೊಡಲು ಸಹಕಾರಿ. ಹೀಗೆ ಮಾಡಿದ ನಂತರ ಒಮ್ಮೆ ಚೆನ್ನಾಗಿ ತಿರುಗಿಸಿಕೊಂಡು ಈಗ ನೀವು ನಿಂಬೆ ಗಡಿಯನ್ನು ತೆಗೆದುಕೊಂಡು ಒಂದು ಗಡಿಯನ್ನು ಅದರ ರಸವನ್ನು ಇದರ ಮೇಲಿನಿಂದ ಹಾಕಿ. ಅದು ಪರಿಮಳಕ್ಕೆ ಮಾತ್ರ, ತುಂಬ ಹಾಕಬಾರದು. ಈಗ ಸುಲಭ ರುಚಿಯಾದ ಆಲೂ ಟೊಮೆಟೊ ಸಾಂಗ್ ರೆಡಿ ಆಯಿತು. ಈಗ ಇದನ್ನು ನಾನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈ ಥರ ಮಾಡಿ ಮುಚ್ಚಿಟ್ಟರೆ ಬಿಸಿಯಾಗಿ ಇರುತ್ತದೆ. ಹಾಗೆ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಕೆಲಸ ಫಿನಿಶ್. ಈಗ ಇದಕ್ಕೊಂದು ಚಪಾತಿಯನ್ನು ಮಾಡಿಕೊಳ್ಳೋಣ. ಈ ಥರ ಚಪಾತಿ ಒಲೆಯಲ್ಲಿಟ್ಟು ಉಬ್ಬಿಸಿಕೊಂಡು ಇದಕ್ಕೆ ಮೇಲಿನಿಂದ 1 ಚಮಚ ತುಪ್ಪ ಸವರಿಕೊಂಡು ಅದರ ಜೊತೆ ಟೊಮೆಟೊ ಆಲೂಗಡ್ಡೆ ಸಾಂಗ್ ಬಡಿಸಿದರೆ ಎಷ್ಟೊಂದು ಸುಲಭ ಅಲ್ಲವೇ? ಇದನ್ನೊಮ್ಮೆ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಹೇಗಾಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇದು ನಾನು ಮಾಡುವ ನಿತ್ಯದ ಅಡುಗೆ, ಸುಲಭದ್ದು, ದಿನನಿತ್ಯದ ಜೀವನದಲ್ಲಿ ಮಾಡಬಹುದಾದಂತಹ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗ ಮಾಡುವಂತಹ ಅಡುಗೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಾಯುತ್ತೀರಿ, ಬೇರೆ ಬೇರೆ ವಿಷಯದೊಂದಿಗೆ ಬರುತ್ತಿರುತ್ತೇನೆ. ಥ್ಯಾಂಕ್ ಯು.